ಮೇಲೆ ಇದು ಶಾಂತ ಆಗಿ ಹೋಗ್ತದೆ, ನಾವು ನಮ್ಮಷ್ಟು ಇರ್ತೀವಿ, ಅವರಷ್ಟು ಆಗಿ ಹೋಗಿಬಿಡ್ತಾರೆ ಅನ್ನೋಂಥ ಒಂದು ಮಹಾಧೂರ್ತ ತಂತ್ರನೂ ಇಲ್ಲಿದೆ ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇದು ಸ್ಪಷ್ಟದ ಇಲ್ಲ. ಯಾಕಂದ್ರೆ ಮರುವಿನ ಶಕ್ತಿ ಹೆಚ್ಚು ಇರೋದ್ರಿಂದ ಜನ ಮರಿತಾರೆ. ಒಂದು ಎರಡನೇದಾಗಿ ಪ್ರೊಲಾಂಗ್ ಮಾಡೋದ್ರಿಂದ, ಮುಂದೆ ತೊಗೊಂಡು ಹೋಗೋದ್ರಿಂದಾಗಿ ಸಹಜವಾಗಿ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಕಾಲಕ್ಕೆ ಹೋರಾಟಗಾರರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಯಾರಪ್ಪ ನಮಗೆ ಸಪೋರ್ಟ್ ಮಾಡಲಿಲ್ಲ, ನಾವು ಅಷ್ಟೇ ಬಡದಾಡಿದ್ರೆ ಏನು ಅರ್ಥದ, ಜಗತ್ತು ಹಂಗಿದ್ದಾಗ ನಾ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹಿಂದೆ ಸೇರಿಯುವಂಥ ಪ್ರಸಂಗಗಳು ಬರ್ತಾವೆ. ಅಂತೇಳಿ ಇದು ತಂತ್ರಗಾರಿಕೆ ಅಲ್ಲಿದೆ. ಒಟ್ಟಾರೆಯಾಗಿ SITಯಿಂದಾಗಲಿ ಸರ್ಕಾರದಿಂದಾಗಲಿ ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ಒಂದು ತನಿಖಾ ಸಂಸ್ಥೆಗಳಿಂದಾಗಲಿ ಮೋಸ್ಟ್ಲಿ ಈ ಘಟನೆಗಳಾಗಿದ್ದಾವಲ್ಲ, ಇದರಿಂದ ಯಾರು ಅದಾರ ಅದನ್ನು ಕಂಡು ಹಿಡಿದು ಭಾಳ ಕಷ್ಟ ಏನೋ ಅನ್ನುವಂಥದ್ದು. ಇನ್ನು ಉಳಿದ ಹಾಗೆ ಒಂದು ಆಂದೋಲನ, ನಿರಂತರ ಆಂದೋಲನ, ಅದು ಸ್ತ್ರೀಯರಿಗೆ ಹೆಣ್ಮಕ್ಳು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಅಷ್ಟೇ ಹೇಳೋದು ಕಷ್ಟ. ಯಾಕಂದ್ರೆ ಹೇಳಿದೆ ನಿಮಗೆ, ಅದು ಪ್ರೊಲಾಂಗ್ ಮಾಡೋದ್ರಿಂದಾಗಿ ಪಾಪ ಹೋರಾಟ ಮಾಡುವವರು ದಲಿತ ಹೋಗ್ತಾರೆ, ಆಸಕ್ತಿ ಕಡಿಮೆ ಆಗ್ತಾನೆ ಹೋಗ್ತಾರೆ. ಬೇಡ ಆರ್ಥಿಕ ಸಹಾಯ ಅವ್ರಿಗೆ ಮಾಡುವಂಥ ಅವ್ರು ಏನು ದೊಡ್ಡ ಮನುಷ್ಯನವ್ರು ಇರ್ತಾರೆ, ಅವ್ರಿಗೂ ಸಹಿತ ಎಷ್ಟು ಕೊಡೋದಪ್ಪ ಇವ್ರು ಎಷ್ಟು ಹಿಡಿಯೋದು ಅವ್ರು ದೂರ ಸೇರ್ತಾರೆ. ಈಗ ನೋಡಿದ್ರಿ ನೀವು ದೆಹಲಿಯಲ್ಲಿ ಒಂದು ವರ್ಷ ಗಂಟೆ ರೈತರ ಹೋರಾಟ ನಡೀತು, ಅದರ ಪ್ರತಿಫಲ ಏನು ಸಿಗ್ತಪ್ಪ ಅದರದ ಇವತ್ತಿಗೂ ಏನೂ ಇಲ್ಲ, ಎಲ್ಲಿದೆ ಅಲ್ಲೇ ಇದು ಅಷ್ಟ ಆಗ್ತದಂತ ಅನ್ನಿಸ್ತದಂತ. ಅಂದ್ರೆ ಮೆಸೇಜ್ ಏನು ಹೋಗ್ತದೆ ಥ್ರೂ ಅಂದ್ರೆ, ನೀವು ಇಂಥ ಧರ್ಮದ